ಬರ್ತೀವಿ. ತುಂಬಾನೇ ಖುಷಿ ಆಗ್ತಾ ಇದೆ ಸರ್, ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಸೂಪರ್ ಅನ್ಸ್ತಾ ಇದೆ. ಜನ ಅಕ್ಸೆಪ್ಟ್ ಮಾಡಿರೋದೇ ಖುಷಿ. ಆಡಿಯನ್ಸ್ಗೆ ಅದೇ ಸರ್, ಎಲ್ಲಾನು ಮಾಡಿದ್ವಿ, ವರ್ಡ್ ಆಫ್ ಮೌತ್ ಅಂತ ವೇಟ್ ಮಾಡ್ತಾ ಇದ್ರು. ಇವಾಗ ಅವರು ಅಕ್ಸೆಪ್ಟ್ ಮಾಡಿರೋದು, ಎಲ್ಲರಿಗೂ ಇಷ್ಟ ಆಗಿರೋದೇ ಖುಷಿ ವಿಚಾರ. ಸೊ ಇನ್ನೆಲ್ಲ ಅವ್ರಿಗೆ ಬಿಟ್ಟಿದೆ. ಎಲ್ಲ ಇಲ್ಲಿ ಖುಷಿ ಏನಂದ್ರೆ ಎಲ್ಲರಿಗೂ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಇಷ್ಟ ಆಗಿದೆ ಅಲ್ಲ, ಅದೇ ಖುಷಿ. ಸಖತ್ತಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಎಷ್ಟು ಖುಷಿ ಇದೆ ಮ್ಯಾಮ್ ಇವಾಗ ನಿಮ್ ಸ್ಕ್ರೀನ್ ಮೇಲೆ ನೋಡಿ? I'm really happy, but just ಇವಾಗ ಆಚೆ ಬಂದೆ, so I could not see everybody's expression. ಅದೇ ತುಂಬಾನೇ ಖುಷಿ ಇದೆ. ಎಂಟೈರ್ ಸಿನಿಮಾ ಯಾರ್ಯಾರೆಲ್ಲ ಇವಾಗ ಬಂದ್ ನೋಡಿದಾರೋ, ನನ್ನ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಎಸ್ ಎಲ್ಲರೂ ಎಕ್ಸ್ಪ್ರೆಷನ್ಸ್ ಆಕ್ಚುಲಿ ನೋಡ್ತಾ ಇದೆ ಆಡಿಟೋರ್ ಇದು ಥಿಯೇಟರ್ ಒಳಗಡೆ. ಇಟ್ಸ್ ರಿಯಲಿ ನೈಸ್, ದೇ ಆರ್ ಚಿಯರಿಂಗ್ ವೆರಿ ವೆಲ್. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಮುಂಚೆ ಹೇಳಿರೋ ಹಂಗೆ ಬೇರೆ ಇಂಟರ್ವ್ಯೂಸ್ ಅಲ್ಲಿ ಇಟ್ಸ್ ಆಕ್ಷನ್ ಪ್ಯಾಕ್ ಸಿನಿಮಾ, ಎಲ್ಲಾ ತರದ ಎಮೋಷನ್ಸ್ ನೋಡ್ಬೋದು. ಲವ್ ಸ್ಟೋರಿ ಇದೆ, ಆಕ್ಷನ್ ಡ್ರಾಮಾ ಇದೆ, ಕಾಮಿಡಿ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ನಮ್ಗಂತೂ ತುಂಬಾನೇ ಇಷ್ಟ ಆಗಿದೆ. ಐ ಆಮ್ ರಿಯಲಿ ಹೋಪಿಂಗ್ ನೀವೆಲ್ಲ ಥಿಯೇಟರ್ಸ್ ಗೆ ಬಂದು ನೋಡ್ತೀರಾ ಅಂತ. ದಯಮಾಡಿ ಎಲ್ಲ ಥಿಯೇಟರ್ಸ್ ಗೆ ಬಂದು ನೋಡಿ. ತುಂಬಾ ಖುಷಿ ಇದೆ. ಫಸ್ಟ್ ಶೋಗೆನೆ ಇಷ್ಟು ಜಾಸ್ತಿ ಲವ್ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಜನರು ಅದೇ ಎಲ್ಲ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಸೀನ್ ಗೆ ತುಂಬಾ ಇದೆಲ್ಲ ಸಿಕ್ಕಿದೆ, ಕ್ಲಾಪ್ಸ್ ಎಲ್ಲ. ಸೊ ಯಾಕಂದ್ರೆ ಒಂದು ಫುಲ್ಲಿ ಕಮರ್ಷಿಯಲಿ ಪ್ಯಾಕ್ ಮೂವಿ ಅಲ್ವಾ, ಸೊ ಎಂಟರ್ಟೈನ್ಮೆಂಟ್ ಅಂತ ಫುಲ್ಲಿ ಇದೆ. ಎಲ್ಲೋ ಒಂದು ಸೀನ್ ಅಲ್ಲಿ ಬೋರ್ ಆಗಿಲ್ಲ ಅಂತ ಅನ್ಸಲ್ಲ. ಸೊ ವೆರಿ ಹ್ಯಾಪಿ. ಇನ್ನು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಗೆ ಇವಾಗ ಫಸ್ಟ್ ಶೋನೇ ಆಗಿದೆ, ಸೊ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ. ಆಕ್ಚುಲಿ ನಾವು ಡೆಬ್ಯೂ, ಹೀರೋನಿ ಡೆಬ್ಯೂ. ಸೊ ಇಬ್ರಿಗೂ ತುಂಬಾ ಖುಷಿ ಇದೆ ಇವಾಗ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಮೂವಿ ಮಾಡಿದೆ. ಸ್ವಲ್ಪ ನರ್ವಸ್ನೆಸ್ ನಂಗೆ ಇತ್ತು ಆಕ್ಚುಲಿ, ಬಟ್ ತುಂಬಾ ಖುಷಿ ಇದೆ ಇವಾಗ ನೋಡ್ಬಿಟ್ಟು. ನಾವ್ ಆಕ್ಚುಲಿ ಕರ್ನಾಟಕ ಹುಡುಗಿ ಅಲ್ಲ, ನಾನ್ ಕೇರಳದ ಹುಡುಗಿ. ಒಂದ್ ಮೂವಿಯಲ್ಲಿನೇ ಇಷ್ಟು ಪ್ರೀತಿ ತೋರಿಸಿದೆ ನನ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕದ ಆಡಿಯನ್ಸ್ಗೆ. ತುಂಬಾ ಏನ್ ಹೇಳಿದ್ರೆ ಓವರ್ ಆಗಿದೆ ಇವಾಗ. ಹೇಳಿದ್ರೆ ಹೇಳ್ತೀನಿ. ಹೌದು, ತೋರ್ಸಕ್ಕಾಗಲ್ಲ. ಎಕ್ಸೈಟ್ಮೆಂಟ್, ತುಂಬಾ ಎಮೋಷನ್ಸ್ ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ ರಿಲೀಸ್ ಟೈಮ್ ಅಲ್ಲಿ. ಎಲ್ಲಾರ್ಗು ನಾವು ಟೀಮ್ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಥಿಯೇಟರ್ಗೆ ನಿಮ್ ಥಿಯೇಟರ್ ಅಲ್ಲೇ ಕಾಣುತ್ತೆ. ಪ್ಲೀಸ್ ಎಲ್ಲರೂ ಬನ್ನಿ, ಸಿನಿಮಾನ ನನಗೆ ಜನ ಕಡಿಪುಡಿಯಿಂದ ಸ್ಟಾರ್ಟ್ ಮಾಡಿದ್ರು ಪ್ರೀತಿ ಕೊಡಕ್ಕೆ. ಶಿವಾನಂದ್ ಜೊತೆ ನಾನು ಕಡಿಪುಡಿಯಲ್ಲಿ ರೆಕ್ಕೆ ಮಾಡಿದ್ದೆ. ಸೂರ್ಯ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಮಾಸ್ತಿ ಅವರು ಇಲ್ಲೇ ಇದ್ದಾರೆ. ಅದಕ್ಕೂ ಮಾಸ್ತಿ ಅವರು ಕರಿಯರ್ ಸ್ಟಾರ್ಟ್ ಮಾಡಿ ಸಿನಿಮಾ ಅದು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು, ನನಗೆ ಓಪನ್ ಆಯ್ತು ಆಡಿಯನ್ಸ್ ಮತ್ತೆ ಆಫರ್ಗಳೆಲ್ಲ. ಇವತ್ತು ಕಡ್ಡಿಪುಡಿಯಿಂದ ಆಫರ್ಗಳು ಬರ್ತಾ ಇದೆ. ಅದಾದ್ಮೇಲೆ ನನಗೆ ಹುಲಿರಾಯ ಅನ್ನೋ ಒಂದು ಸಿನಿಮಾ ಮಾಡಿದೆ ನಾನು ಲೀಡ್ ಆಗಿ. ಅದು ತುಂಬಾ ಹೆಸರು ತಂದ್ಕೊಟ್ಟು. ಅದಾದ್ಮೇಲೆ ಹೆಡ್ ಬುಡ್ಸ್ ಒಂದು ಬೇರೆನೆ ಆಡಿಯನ್ಸ್ ಕ್ರಿಯೇಟ್ ಮಾಡ್ತು ಸ್ಯಾಮ್ಸಂಗ್ಗೆ ಅಂತ. ಸೊ ಅದು ಶೂನ್ಯ ಡೈರೆಕ್ಟ್ರು ಅದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ರು. ಇದು ವಿಜಯ ನಾಗೇಂದ್ರ ಅವರು ಈಗ ಒಂದು ಹೊಸ ಒಂದು ಅಧ್ಯಾಯ ನನ್ನ ಕೆರಿಯರ್ಗೆ ಆಗ್ಲಿ, ಸಿನಿಮಾ ಇಂಡಸ್ಟ್ರಿಗಾಗ್ಲಿ, ನಮ್ಮ ಈ ಕಡೆ ಆಗ್ಲಿ, ಈ ತರ ಸಿನಿಮಾಗಳು ಬರ್ಬೇಕಾಗುತ್ತೆ, ಹೊಸ ಪ್ರತಿಭೆಗಳು ಬರ್ಬೇಕಾಗುತ್ತೆ. ಆಬ್ವಿಯಸ್ಲಿ ನಾನು ತುಂಬಾ ಖುಷಿ ಇದೆ. ಹೆಡ್ ಬುಸ್ ಆಗ್ಲಿ, ಹುಲಿರಾಯ ಆಗ್ಲಿ, ಕಡಿಪುಡಿ ಆಗ್ಲಿ, ಇದು ಕಾಳಿ ಪಾತ್ರ ಎಲ್ಲ ಕಿರ್ಸ್ಕೊಳ್ತಾ ಇದ್ರಿ ನೋಡ್ರೆ ತುಂಬಾ ಖುಷಿ ಆಗ್ತಾ ಇದೆ. ಆಡಿಯನ್ಸ್ಗೆ ನಿಮ್ಗೆ ದೊಡ್ಡ ನಮಸ್ಕಾರ. ನೀವೇ ಭಾಸ್ಕರ್ ಅಂದ್ರೆ ಅಣ್ಣವರು ಯಾಕೆ ಅಭಿಮಾನಿ ದೇವ್ರು ಅಂತಾರೆ ಅನ್ನೋದಕ್ಕೆ ಅದು ರಿಲೀಸ್ ದಿನ ಗೊತ್ತಾಗೋದು. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಅವ್ನ್ ದೇವ್ರಾಗ ಕಾಣಿಸ್ತಾನೆ ಆಡಿಯನ್ಸ್. ಅವ್ನ್ ಬಂದ್ರೇನೆ ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ದೇವ್ರ ಬೆಲೆ ನಾವು ಕಷ್ಟ ಬಂದಾಗ ನಾವು ದೇವ್ರ ನೆನ್ಸ್ಕೊಳ್ತೀವಲ್ಲ, ಹಂಗೆ ಫಸ್ಟ್ ಡೇ ಅವ್ನಿಗೆ ಈಗ 10 ಕೋಟಿ 15 ಕೋಟಿ ಹಾಕ್ಬಿಟ್ಟು ಪ್ರೊಡ್ಯೂಸರ್ ಕೂತಿರ್ತಾರೆ. 2 ಅವರಲ್ಲಿ ಡಿಸೈಡ್ ಆಗುತ್ತೆ ಫಿಲಮ್. ಸೊ ದೇವ್ರು ಯಾರು ಕಾಪಾಡ್ತಾನೆ ಅಂದ್ರೆ ಆಡಿಯನ್ಸ್ ನಮ್ಗೆ. ಸೊ ಅಭಿಮಾನಿ ದೇವ್ರುಗಳೇ, ದಯವಿಟ್ಟು ಬಂದು ಆಲ್ಫಾ ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಿ ಆನಂದಿಸಿ, ನಮ್ಮನ್ನೆಲ್ಲ ಉತ್ತೇಜಿಸಿ. ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತೀವಿ. ಜೈ ಕರ್ನಾಟಕ ಮಾತೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದರ ಸಂಪೂರ್ಣ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ವಿಜಯ್ ಸರ್ಗೆ ಸಲ್ಬೇಕು. ಹೊಯ್ಸಳಲ್ಲೂ ನಂಬಿ ನನಗೆ ಪಾತ್ರ ಕೊಟ್ಟಿದ್ರು. ಇದರಲ್ಲಿ ಇನ್ನೂ ಮುಂಚೂಣಿಯಲ್ಲಿ ಹೋಗಿ ಬಾಜಿ ಅನ್ನೋ ಒಂದು ಅಪೂರ್ಣ ಪ್ರಮಾಣದ ಪಾತ್ರ ಕೊಟ್ಟಿದ್ದಾರೆ. ಸೊ ಜನರ ರೆಸ್ಪಾನ್ಸ್ ಮತ್ತೆ
ನಮ್ಗಳ ಸೀನ್ಗಳಿಗೆ ಅವ್ರು ಕೊಡ್ತಾ ಇರೋ ರೆಸ್ಪಾನ್ಸ್ ಓವರ್ ವೆಲ್ಮಿಂಗ್ ಸರ್. ಬಹಳ ಖುಷಿ ಆಗ್ತಾ ಇದೆ. ಅಚ್ಯುತ್ ಸರ್ ಜೊತೆಗೆ ನಂದು ಅವಿನಾಭಾವ ಸಂಬಂಧ. ಇದು ಆಲ್ಮೋಸ್ಟ್ ಒಂದು 10ನೇ ಪಿಕ್ಚರ್ ಅನ್ಸುತ್ತೆ ಅವ್ರ ಜೊತೆ ಆಕ್ಟ್ ಮಾಡಿರೋದು. ಅವ್ರ ಹತ್ರ ಒಡ್ಸ್ಕೊಂಡಿರೋ ಪಿಕ್ಚರ್ ಎಲ್ಲ ಹಿಟ್ ಆಗಿದೆ. ಅಮರಾವತಿ ಆಗಿರ್ಬೋದು, ಆಮೇಲೆ ಮದುವೆ ಮಮತೆ ಕರೆಯೋಲೆ ಆಗಿರ್ಬೋದು. ಸೊ ಇವಾಗ ಮತ್ತೆ ಹೊಯ್ಸಳ ಆದ್ಮೇಲೆ ಅಚ್ಯುತ್ ಸರ್ ಜೊತೆ ಬಾಜಿ ಆಗಿದ್ದಾಗ ಮಾಡಿದೀನಿ. ನನ್ನ ಅವರ ಕಾಂಬಿನೇಷನ್ ಸಖತ್ ಮಜಾ ಇದೆ. ಎಲ್ರು ಪ್ರೇಕ್ಷಕ ಮಹಾಪ್ರಭುಗಳು ದಯವಿಟ್ಟು ಆಲ್ಫಾ ಸಿನಿಮಾನ ಬಂದು ನೋಡಿ. ನೀವು ಕೊಡೋ ₹100 ಅಥವಾ ₹150 ಖಂಡಿತ ಯಾವ ಮೋಸನೂ ಇಲ್ಲ. ನಿಮ್ಗೆ ಎಲ್ಲಾ ಎಂಟರ್ಟೈನ್ಮೆಂಟ್ ನಮ್ಮ ಆಲ್ಫಾ ಸಿನಿಮಾಲ್ ಇದೆ. ದಯವಿಟ್ಟು ಬನ್ನಿ ಬೆಂಬಲಿಸಿ. ಥ್ಯಾಂಕ್ ಯು ಸರ್.